ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಗುಬ್ಬಚ್ಚಿಗಳ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು, ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ನಮ್ಮೂರಲ್ಲಿ ಇದ್ದಕ್ಕಿದ್ದಂಗೆ ಗುಬ್ಬಚ್ಚಿಗಳು ಪ್ರತ್ಯಕ್ಷವಾಗಿ ನಮ್ಮ ಮನೆಯ ಬಾಗಿಲ ತೋರಣಕ್ಕೆ ಹಾಕಿದಂತಹ ಭತ್ತದ ಒಂದು ತೋರಣವನ್ನು ಎಲ್ಲವನ್ನೂ ಸಹ ಚೆನ್ನಾಗಿ ಹೋಗಿ ಬಂದು ತಿಂದು ಖಾಲಿ ಮಾಡ್ತಾ ಇದೆ. ಅದಾದಮೇಲೆ ಇವತ್ತು ನಾನು ತಿಂಡಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ನೀವು ಮಾಮೂಲಿ ಪಲ್ಯಗಳಿಗೆ ಯಾವ ರೀತಿ ಒಂದು ಮಸಾಲೆಗಳನ್ನ ನೀವು ಹಾಕ್ಕೊಳ್ತೀರಾ, ಕಾಯಿ, ಸಾಂಬಾರು ಪುಡಿ, ಖಾರ ಪುಡಿ, ಹಾಗೆ ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಜೀರಿಗೆ, ಇವೇನು ನೀವು ಇಷ್ಟು ಹಾಕ್ಕೊಳ್ತೀರಲ್ವ ಅದೇ ರೀತಿ ಹಾಕ್ಕೊಳ್ಳಿ. ಅದಾದ ಮೇಲೆ ಒಂದು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಒಂದು ಆಲೂಗೆಡ್ಡೆಯನ್ನು ಬೇಯಿಸ್ಕೊಳ್ಳಿ. ಅದ್ರ ಜೊತೆಗೆ ಈರುಳ್ಳಿ ಹಾಗೆ ಟೊಮೊಟೊ, ಈಗ 1-2 ಈರುಳ್ಳಿ, 1-3 ಟೊಮೊಟೊ ಇಷ್ಟನ್ನು ಹಚ್ಚಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸಾಸಿವೆ ಜೀರಿಗೆನ ಹಾಕಿ ಅದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಸ್ವಲ್ಪ ಮೊದಲಿಗೆ ಬಾಡಿಸ್ಕೊಳ್ಳಿ. ಅದಾದ ಮೇಲೆ ಟೊಮೊಟೊ ಹಣ್ಣನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದ ಮೇಲೆ ನೀವೇನು ಮಸಾಲೆ ರುಬ್ಕೊಂಡಿರ್ತೀರಲ್ವ ಆ ಒಂದು ಮಸಾಲೆಯನ್ನು ಅದರೊಳಗಡೆ ಹಾಕಿ ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಆಲೂಗೆಡ್ಡೆ ನೀವು ಬೇಯಿಸ್ಕೊಂಡು ಸಿಪ್ಪೆನ ಏನು ತೆಗೆದು ಇಟ್ಕೊಂಡಿರ್ತೀರ ಆ ಒಂದು ಆಲೂಗೆಡ್ಡೆನ ಕಿವುಚಿ ಅದರೊಳಗಡೆ ಹಾಕಿದರೆ ಒಂದು ಕುದಿ ಕುಸಿದ್ರೆ ಪಲ್ಯ ದೋಸೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬರೀ ದೋಸೆಗಲ್ಲ, ಇಡ್ಲಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ರೆಡ್ ಇದರಲ್ಲಿ ಇಲ್ವಾ? ಈ ಥರನೇ ಬೇಕಿತ್ತಾ? ನಂಗೆ ಆ ಥರದೇ ಬೇಕಿತ್ತು. ನಮ್ಮ ಮಾಮ ತಂದಿರೋದು. ಸುರೇಶ್ ಅಣ್ಣ ಅಂತ ಐತೆ. ಇದರಲ್ಲಿ ರೆಡ್ಡಲ್ಲಿ ಇಲ್ವಾ? ರೆಡ್ಡಲ್ಲಿ ಐತಿ. ರೆಡ್ ಕೊಡ ಎಂಥದ ಬೇಕೋ ಮುದ್ದಿಕ್ಕಿಡು. ನೀನು ಹೋಯ್ತಿ ಇವ್ರ ಜೊತೆ? ಆಂಟಿ ಒಬ್ಬರೇ ಅಂತೆ, ಅಣ್ಣ ಬಂದಿಲ್ವಂತಿನ. ಬಳೆ ಹೊತ್ಕೊಂಡು ನೀನು ಯಾಕಂದ್ರೆ ಪಳಗಿಲ್ಲ ಅಂದ ಸುಮ್ಮನೆ ಇರೋ ಬಳೆಕಂತೆ. ಯಾರಿಗೆ ಬೇಕಂತೆ? ಅಮ್ಮಗ ಕೊಡ್ತಾ ಇದ್ದೀನಲ್ಲ. ಎಲ್ಲಿ? ಸಾಕಷ್ಟು ಚಿಕ್ಕದ. ದೊಡ್ಡ ಊರಲ್ಲಿ ಪ್ರತಿ ವರ್ಷ ಗೌರಿ ಹಬ್ಬಕ್ಕೂ ಮುಂಚೆ ಈ ರೀತಿ ಮನೆಗೆ ಆಂಟಿನೇ ಬಂದು ನಮಗೆಲ್ಲ ಬಳೆನ ತೊಡಿಸ್ಕೊಡೋದು ಒಂಥರ ಪದ್ಧತಿ. ಅದೇ ರೀತಿ ಬಂದಿದ್ದರು. ನಾವು ಮೊದಲಿಗೆ ಪೂಜೆನೆಲ್ಲ ಮಾಡಿ ಅದಾದ ನಂತರ ನಾವು ಬಳೆಗಳನ್ನ ತೊಡಿಸ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ನಮ್ಮ ಮುಸ್ತಫ ಫೋಟೋಗ್ರಾಫರ್ ಕೈಲಿ ಮೊಬೈಲ್ ಕೊಟ್ಟಿದ್ದು. ನಮ್ಮ ಮುಸ್ತಫ ಫೋಟೋಗ್ರಾಫರ್ ಅವರು ವಿಡಿಯೋನೇ ತಗೊಂಡಿಲ್ಲ ನಾನು ಪೂಜೆ ಮಾಡಿದ್ದೆಲ್ಲ. ಅದಕ್ಕೆ ನಾನೇ ಮತ್ತೆ ತಗೊಂಡು ನಾನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಏನಾಗೈತೆ? ಏನು ತಗೊಳ್ಟೆ? ರೆಡ್ಡು. ನೀವು ಆಂಟಿ ಯಾವಾಗ ಬಂದರೂ ನಂಗೆ ಗ್ರೀನೇ ತಗೋಬೇಕಲ್ಲ. ಸುಮ್ಮನೆ ನಾನು ಹೇಳಿ ಕಳಿಸ್ತಾ ಇರ್ತೀನಿ. ಈ ಆಂಟಿ ಮತ್ತೆ ತರೋಕ್ಕೆ ಇಲ್ಲ. ಗ್ರೀನ್ ಐತೆ ಮನೇಲಿ, ಕೊಟ್ಟು ಕಳಿಸ್ತೀನಿ ಬೇಕು ಅಂದ್ರೆ. ಇನ್ನೂ ಚಿಕ್ಕದು ಬೇಕಾದ್ರೂ ಐತೆ. ಬೇಕಾ ಹೊಸದಾ? ಡಜ್ ಅಂತ ಅದೊಂದಿದೊಂದಾದರೆ ಸರಿ ಆಯ್ತದೆ. ಸುರೇಶ್ ಅಂಕಲ್ ಕೊಟ್ಟು ಕಳಿಸ್ತೀನಿ. ಆಯ್ತಾ? ಮತ್ತೆ ನೀವು ತಗೊಳ್ಳಿ. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಏನು ಮಾಡ್ತೀಯೋ? ಅತ್ತೆದು ಅತ್ತೆ ಮಾವ. ನಮ್ಮಂಥ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ಲಕ್ಷ ಕೊಟ್ಟು ಒಡವೆ ಕೊಡಿಸಿದ್ರೂ ಸಹ ತಂದೆ ಮನೆಯಿಂದ ಬರ್ತಕ್ಕಂತಹ ಅರಿಶಿನ, ಕುಂಕುಮ, ಹೂವು, ಬಳೆ ಬಹಳ ಒಂಥರ ಸಂತೋಷ ನೀಡುವಂತಹ ಒಂದು ಸಂಗತಿ. ಅದರಲ್ಲಿ ಗೌರಿ ಹಬ್ಬ ಬಂತು ಅಂತ ಅಂದರೆ ಎಲ್ಲ ಹೆಣ್ಣು ಮಕ್ಕಳ ಕೈಯೇ ತುಂಬ ಬಳೆಗಳು, ತಲೆ ತುಂಬ ಹೂವು, ಹಣೆ ತುಂಬ ಕುಂಕುಮ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇವ್ಯಾವೂ ಇಲ್ಲದೇ ಇರೋದೇ ಒಂದು ಸ್ವಲ್ಪ ದಿವಸ ಫ್ಯಾಷನ್ ಆಗೋಗಿತ್ತು. ಇವ್ಯಾವುದೂ ಧರಿಸ್ತೇನೆ ಇದ್ದರೆ ಅದೊಂಥರ ಫ್ಯಾಷನ್ ಥರ ಆಗೋಗಿತ್ತು. ಆದರೆ ಯಾವತ್ತಿದ್ರೂ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವ, ಅದೇ ರೀತಿ ಈಗ ಮತ್ತೆ ಅದೇ ಕೈ ತುಂಬ ಬಳೆ, ಹಣೆ ತುಂಬ ಕುಂಕುಮ, ಹಾಗೆ ತಲೆ ತುಂಬ ಹೂವು, ಇದು ಇವಾಗ ಮತ್ತೆ ಫ್ಯಾಷನ್ ಆಗಿದೆ ಅಲ್ವಾ.
ನಿಮಗೂ ಎಲ್ಲರಿಗೂ ತವರು ಮನೆಯಿಂದ ಬಾಗಿನ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.